ಕಾಂಗ್ರೆಸ್ ಸರ್ಕಾರದಲ್ಲಿ ನೇಮಕಾತಿ ನೇಮಕಾತಿ ಮಾಡಿ ಅಂದರೆ ದಬ್ಬಾಳಿಕೆಯನ್ನ ಮಾಡ್ತಾರಂತೆ. ಅಪೆಕ್ಸ್ ಬ್ಯಾಂಕ್ ಸಹಾಯಕ ಹುದ್ದೆಗೆ ಆಯ್ಕೆಯಾಗಿದ್ದ ಅಭ್ಯರ್ಥಿಗಳು ನೇಮಕಾತಿ ಪತ್ರ ಕೇಳಕ್ ಹೋಗಿದ್ದಾಗ ದಬ್ಬಾಳಿಕೆಯನ್ನ ಮಾಡಿದ್ದಾರಂತೆ. ಚಾಮರಾಜಪೇಟೆಯ ಅಪೆಕ್ಸ್ ಬ್ಯಾಂಕ್ ಆಡಳಿತ ಕಚೇರಿ ಬಳಿ ಘಟನೆಯಾಗಿದೆ. ಕಡೂರು ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಬೆಳ್ಳಿ ಪ್ರಕಾಶ್ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ. ಅಭ್ಯರ್ಥಿಗಳು ಆಡಳಿತ ಕಚೇರಿ ಮುಂದೆ ಪ್ರತಿಭಟಿಸಿದ್ರು. ನೋ ಯೂಸ್. ಗ್ಯಾರಂಟಿ ಕೊಟ್ಟಿರೋ ಸರ್ಕಾರದಿಂದ ನೇಮಕಾತಿ ಆಗ್ತಾ ಇಲ್ವಾ? ಸರ್ಕಾರಿ ಹುದ್ದೆ ನಿರೀಕ್ಷೆಯಲ್ಲಿದ್ದಂತಹ ಅಭ್ಯರ್ಥಿಗಳಿಗೆ ಇದೀಗ ನಿರಾಸೆ. ಗ್ಯಾರಂಟಿ ಏನ್ ಕೊಟ್ಟಿತ್ತು ಸರ್ಕಾರ, ನೇಮಕಾತಿ ಆಗ್ತಾ ಇಲ್ಲ ಅನ್ನುವಂತಹ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ. ಸರ್ಕಾರಿ ಹುದ್ದೆಯ ನಿರೀಕ್ಷೆಯಲ್ಲಿದ್ರು ಅಭ್ಯರ್ಥಿಗಳು, ಈಗ ಅವರಿಗೆ ನಿರಾಸೆ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ನೇಮಕಾತಿ ಆಗೋದು ಮರೀಚಿಕೆ ಅಂತ ಕೂಡ ಕೇಳಿ ಬರ್ತಾ ಇದೆ. ನೇಮಕಾತಿ ಮಾಡಿ ಅಂತಂದ್ರೆ ಸಬೂಬನ್ನ ಹೇಳ್ತಾ ಇದ್ದಾರೆ. ಅಪೆಕ್ಸ್ ಬ್ಯಾಂಕ್ ಆಯ್ಕೆಯಾಗಿದ್ದಂತಹ ವಿದ್ಯಾರ್ಥಿಗಳು ಹೋಗಿ ಪ್ರಶ್ನೆ ಮಾಡಿದಾಗ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದಾರೆ. ಚಾಮರಾಜಪೇಟೆಯ ಅಪೆಕ್ಸ್ ಬ್ಯಾಂಕ್ ಆಡಳಿತ ಕಚೇರಿ ಬಳಿ ಆಗಿರುವಂತಹ ಘಟನೆ ಇದು. ನೀನು ಏನು ಮಾಡಕ್ಕಾಗಲ್ಲ, ನೀನು ಏನು ಬ್ಯಾಂಕ್ ಮಾಡಕ್ಕಾಗಲ್ಲ. ಡೆಮೋಕ್ರಸಿಯಲ್ಲೇ ಮತ್ತೆ ಬ್ಯಾಂಕ್ ಎದುರಿಗೆ ಬಂದಿಲ್ಲ ಸೀನ್ ಎಲ್ಲ ನಾವು ರಿಕ್ರೂಟ್ಮೆಂಟ್ ಮಾಡಕ್ಕಾಗಲ್ಲ. ಬೋರ್ಡ್ ನೆಕ್ಸ್ಟ್ ಬೋರ್ಡ್ ಬರುತ್ತಲ್ಲ ಡಿಸೆಂಬರ್ ಅಲ್ಲಿ ಅವ್ರು ಮಾಡ್ತಾರೆ. ಮಾಡಕ್ಕಾಗಲ್ಲ, ಆಯ್ತು ಮಾಡಕ್ಕಾಗಲ್ಲ, ಆಯ್ತು ನೀವು ಕೋರ್ಟಿಗೆ ಹೋಗಿ, ಆಯ್ತು ಕೋರ್ಟಿಗೆ ಹೋಗಿ. ಇಲ್ಲ ನಾನ್ ಬರ್ಕೊಡಲ್ಲ, ನೋಡಿ, ಜನರಲ್ ಬಾಡಿ ಪೀರಿಯಡ್ ಮುಗಿಯಬೇಕು. 3 ತಿಂಗಳಿಗೂ ಮುಂಚೆ ಯಾವುದೇ ನಿರ್ಣಯಕ್ಕೆ ಅವಕಾಶ ಇಲ್ಲ. ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ಕೊಡಬೇಡಿ ಅಂತ ಹೇಳಿಲ್ಲ ಅಧ್ಯಕ್ಷರು. ಆಡಳಿತ ಮಂಡಳಿಗೆ ನಾವೇನೂ ಹೇಳಿಲ್ಲ. ಸಿಎಂ ಆಗಲಿ ನಾನಾಗಲಿ ಯಾವುದೇ ಸೂಚನೆಯನ್ನು ಕೊಟ್ಟಿಲ್ಲ. ನೇಮಕಾತಿಗೆ ವೈವಾ ಪ್ರಕ್ರಿಯೆ ಮುಗಿಬೇಕು. 500 ಅಭ್ಯರ್ಥಿಗಳಿಗೆ ವೈವಾ ಮಾಡುವುದಕ್ಕೆ ಸಮಯ ಬೇಕಲ್ವಾ? ನಾನು ಆಡಳಿತ ಮಂಡಳಿ ಸಭೆಗೆ ಇದುವರೆಗೂ ಹೋಗಕ್ಕಾಗಿಲ್ಲ. ಅಭ್ಯರ್ಥಿಗಳು ಸಹ ವಿಳಂಬದ ಬಗ್ಗೆ ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ಇವತ್ತು ಇಲ್ಲ ನಾಳೆ ಸಭೆಯನ್ನ ಕರೆದು ಮಾತಾಡ್ತೀನಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಕೆಎನ್ ರಾಜಣ್ಣ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇನ್ನು ಎಷ್ಟು ಸಮಯ ಬೇಕು? ಹಾಗಾದ್ರೆ ನೇಮಕಾತಿ ಮಾಡಿ ಅಂತಂದ್ರೆ ದಬ್ಬಾಳಿಕೆ ಮಾಡ್ತಾರೆ. ನೋಡೋಣ, ನಾಳೆ ನಾಳಿದ್ದು ಸಭೆ ಕರಿತೀನಿ ಅಂತ ಹೇಳ್ತಾ ಇದ್ದಾರೆ ರಾಜಣ್ಣ ಅವರು. ಅಪೆಕ್ಸ್ ಬ್ಯಾಂಕ್ ಪರೀಕ್ಷಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೀವು ಸಿಎಂ ಅವರು ಹೇಳಿದ್ರೆ ನಾವು ಅವ್ರಿಗೆ ನೇಮಕಾತಿ ಪತ್ರ ಕೊಡ್ತೀವಿ ಅಂತ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ನೋಡಿ, ಕೇಳಿ, ನೇಮಕಾತಿ ಪ್ರಕ್ರಿಯೆಯಲ್ಲಿ ಕಾನೂನಲ್ಲಿ ಏನಿದೆ, 3 ತಿಂಗಳು ಜನರಲ್ ಬಾಡಿ ಅಂದ್ರೆ ಇವ್ರದ್ದು ಪೀರಿಯಡ್ ಎಕ್ಸ್ಪೈರ್ ಆಗುವಾಗ 3 ತಿಂಗಳು ಮುಂಚೆ ಯಾವುದೇ ನೇಮಕಾತಿ ಇದಂತ ಅಲ್ಲ, ಯಾವುದೇ ಪ್ರಮುಖ ನಿರ್ಣಯಗಳನ್ನು ಮಾಡಬಾರ್ದು ಅಂತಕ್ಕಂಥದ್ದು ಕಾಯ್ದೆಯಲ್ಲಿದೆ. ಅದರ ಕಾಯ್ದೆಯಲ್ಲಿ ಆ ಒಂದು ಅವಕಾಶ ಇರೋದ್ರಿಂದ ಅವರು ಮುಂದೆ ಉಳಿರ್ಬೋದು ಅಷ್ಟೇ. ನಾವೇನೋ ಅವರಿಗೆ ಅಧ್ಯಕ್ಷರಿಗೆ ಆಗಲಿ ಅಲ್ಲಿನ ಆಡಳಿತ ಮಂಡಳಿನಲ್ಲಿ, ನಾನು ಒಬ್ಬ ಆಡಳಿತ ಮಂಡಳಿಲಿದ್ದೇನೆ. ಹಾಗಿರೋವಾಗ ನಾವೇನಲ್ಲಿ ಮುಂದೂಡಬೇಕು ಅಂತಕ್ಕಂಥದ್ದು ತೀರ್ಮಾನ ನಾವೇನು ಮಾಡಿಲ್ಲ. ಮತ್ತು ಮುಖ್ಯಮಂತ್ರಿಗಳಾಗ್ಲಿ ನಾನಾಗ್ಲಿ ಯಾವುದೇ ಸೂಚನೆನೂ ಕೂಡ ಕೊಟ್ಟಿಲ್ಲ. ಅದು ನೇಮಕಾತಿ ಪತ್ರ ಕೊಡ್ತಾರಂತೆ. ಹೌದ್ರಿ, ವೈವಾ ಆಗ್ಬೇಕಲ್ಲಪ್ಪ. ವೈವಾ ಮಾಡೋದಕ್ಕಾಗ್ತದಾ? ಈಗ ಹೆಚ್ಚು ಕಡಿಮೆ ಒಂದು 500 ಜನಕ್ಕೆ ಅವರು ವೈವಾ ಮಾಡಬೇಕು. 500 ಜನಕ್ಕೆ ವೈವಾ ಮಾಡಬೇಕಂದ್ರೆ ಒಂದು 10 ಡೇಸ್ ಆದರೂ ಬೇಕು. ದಿವಸ ಒಂದು 50 ಜನ ಆದರೂ ಕೂಡ 10 ದಿವಸ ಆದ್ರೂ ಬೇಕಾಗ್ತದೆ. 10 ದಿವಸ ಇಲ್ಲದೆ ಇವತ್ತೇ ಹೆಂಗ್ ಕೊಡಕ್ಕಾಗ್ತದೆ? ಪರೀಕ್ಷಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೀವು ಸಿಎಂ ಅವರು ಹೇಳಿದ್ರೆ ನಾವು ಅವ್ರಿಗೆ ನೇಮಕಾತಿ ಪತ್ರ ಕೊಡ್ತೀವಿ ಅಂತ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ನೋಡಿ, ಕೇಳಿ, ನೇಮಕಾತಿ ಪ್ರಕ್ರಿಯೆಯಲ್ಲಿ ಕಾನೂನಲ್ಲಿ ಏನಿದೆ, 3 ತಿಂಗಳು ಜನರಲ್ ಬಾಡಿ ಅಂದ್ರೆ ಇವ್ರದ್ದು ಪೀರಿಯಡ್ ಎಕ್ಸ್ಪೈರ್ ಆಗುವಾಗ 3 ತಿಂಗಳು ಮುಂಚೆ ಯಾವುದೇ ನೇಮಕಾತಿ ಇದಂತ ಅಲ್ಲ.
ಇನ್ನು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ವೀರೇಶ್, ನೇಮಕಾತಿ ಆಗದೆ ಇದೀಗ ಅಭ್ಯರ್ಥಿಗಳು ತಮ್ಮ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೂ ಎಷ್ಟು ಸಮಯಾವಕಾಶ ಬೇಕು? ಸಭೆ ಕರಿತೀವಿ ಅಂತ ಹೇಳಿ KN ರಾಜಣ್ಣ ಹೇಳ್ತಾ ಇದ್ದಾರೆ. ಸಭೆಗೆ ಸಮಯ ಮತ್ತೆ ದಿನಾಂಕ ನಿಗದಿ ಆಗಿದ್ಯಾ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಮ್ಯಾ, ಅಪೆಕ್ಸ್ ಬ್ಯಾಂಕ್ನ ಸಿಬ್ಬಂದಿಗಳ ನೇಮಕಾತಿಯ ವಿಚಾರದಲ್ಲಿ ಹಗ್ಗ ಜಗ್ಗಾಟ ಇದೀಗ ಶುರುವಾಗಿರುವಂತದ್ದು. ಒಂದು ಕಡೆ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾಗಿರ್ತಕ್ಕಂಥ ಬೆಳ್ಳಿ ಪ್ರಕಾಶ್ ಅವರು ಸರ್ಕಾರ ಮತ್ತು ಸಿಎಂ ಮತ್ತು ಸಹಕಾರ ಸಚಿವರಾಗಿರ್ತಕ್ಕಂಥ ರಾಜಣ್ಣ ಅವರು ಸೂಚನೆಯನ್ನ ಕೊಟ್ಟರೆ ನಾವು ಇವತ್ತೇ ನೇಮಕಾತಿ ಪತ್ರಗಳನ್ನ ಕೊಡ್ತೀವಿ ಅನ್ನೋ ಒಂದು ಮಾತುಗಳನ್ನ ಒಂದ್ ಕಡೆ ಹೇಳ್ತಾ ಇದ್ರೆ, ಇನ್ನೊಂದ್ ಕಡೆ ಸಹಕಾರ ಸಚಿವರಾಗಿರ್ತಕ್ಕಂಥ KN ರಾಜಣ್ಣ ಅವರು ನಾನಾಗ್ಲಿ ಮತ್ತು ಸಿಎಂ ಸಿದ್ದರಾಮಯ್ಯನವರಾಗ್ಲಿ ಯಾವುದೇ ರೀತಿಯಾದಂತಹ ಸೂಚನೆಗಳನ್ನ ಕೊಟ್ಟಿಲ್ಲ. ಆದ್ರೆ ಆಡಳಿತ ಮಂಡಳಿಯ ಸಭೆ ಆಗ್ಬೇಕು, ಆ ಸಭೆಯಲ್ಲಿ ತೀರ್ಮಾನ ಆಗ್ಬೇಕು ಅನ್ನೋ ಒಂದು ತಾಂತ್ರಿಕ ಕಾರಣಗಳನ್ನ ಇದೀಗ ಸಹಕಾರ ಸಚಿವರು ಹೇಳ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಇದೀಗ ಒಂದ್ ಕಡೆ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರು, ಇನ್ನೊಂದ್ ಕಡೆ ಸಹಕಾರ ಸಚಿವರ ಮಧ್ಯದ ಹಗ್ಗ ಜಗ್ಗಾಟದಿಂದ ಇವತ್ತು ಅಲ್ಲಿ ಉದ್ಯೋಗಾಕಾಂಕ್ಷಿಗಳು ಎಲ್ಲರೂ ಸಹ ಒಂದ್ ಕಡೆ ಬೇಸರವನ್ನು ವ್ಯಕ್ತಪಡಿಸಿ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಈ ರಾಜಣ್ಣ ಅವರು ಹೇಳೋ ಪ್ರಕಾರ ನಾನು ಅಪೆಕ್ಸ್ ಬ್ಯಾಂಕ್ನ ಆಡಳಿತ ಮಂಡಳಿಗಳ ಸಭೆಗೆ ಹೋಗಿಲ್ಲ, ನಾಳೆ ನಾಡಿದ್ರಲ್ಲಿ ಹೋಗಿ ಮಾತನಾಡ್ತೀನಿ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇದೀಗ ಒಂದ್ ಕಡೆ ನೇಮಕಾತಿಯ ವಿಚಾರ ಸಾಕಷ್ಟು ವಿಳಂಬ ಆಗ್ತಾ ಇರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.